ಮಧುಗಿರಿ ತಾಲೂಕಿನ ಬಡವನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಗಿಡ ನೆಡುವುದರ ಮೂಲಕ ದೇಶ ಕಂಡ ಮಹಾನ್ ನಾಯಕ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷರಾದ ಚೇತನ್, ಸ್ಥಳೀಯ ಮುಖಂಡರಾದ ಜಿಕೆ ನಾಗರಾಜು, ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ಬಡವನಹಳ್ಳಿ ಮಂಜುನಾಥ್, ಎಸ್ಟಿ ಘಟಕದ ಅಧ್ಯಕ್ಷರಾದ ಕೃಷ್ಣಮೂರ್ತಿ, ಕಾಂತರಾಜು, ಗುರ್ಲಿಂಗಪ್ಪ ಸೇರಿದಂತೆ ಇತರೆ ಮುಖಂಡರು ಉಪಸ್ಥಿತರಿದ್ದರು. ನನ್ನ ಹೆಸರು ನಾಗರಾಜ್ ಅಂತೇಳಿ, ನಮ್ಮ ತಂದೆಯ ಹೆಸರು ಬಡವನಹಳ್ಳಿ ಕೃಷ್ಣಮೂರ್ತಿ ಅಂತೇಳಿ. ಈ ಒಂದು ಸುಸಂದರ್ಭ ಅಂದರೆ ನಮ್ಮ ವಾಜಪೇಯಿ ಅವರ ಒಂದು ಜನ್ಮ ದಿನಾಚರಣೆ ಒಂದು ಸುಸಂದರ್ಭ. 1978ನೇ ಇಸ್ವಿಲಿ ನಮ್ಮ ಬಡವನಹಳ್ಳಿಗೆ ವಾಜಪೇಯಿ ಅವ್ರ ಜೊತೆಯಲ್ಲಿ ನಮ್ಮ ತಂದೆಯವರು ಮತ್ತು ಇಲ್ಲಿ ಅಪಾರ ಬಂಧುಗಳು ಬಡವನಹಳ್ಳಿಯಲ್ಲಿ ಬಂದು ವಾಜಪೇಯಿ ಅವರು ಬಡವನಹಳ್ಳಿಗೆ ಬಂದು ಇಲ್ಲಿ ಎರಡು ಮಾತನ್ನ ತುಂಬ ಚೆನ್ನಾಗಿ ಜನ ಸಂದೇಶ ಕೊಟ್ಟಿದ್ದಾರೆ. ಹಾಗೆ BJPನ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬಂದಂಥವ್ರು. ಹಾಗೆ ಪೋಖ್ರಾನ್ ಅಣು ಸ್ಥಾವರನ ಒಂದು ಉಡಾವಣೆ ಮಾಡಿ ಬೇರೆ ದೇಶಗಳಿಗೆ ಒಂದು ಎಚ್ಚರಿಕೆ ಗಂಟೆ ಕೊಟ್ಟಂಥವ್ರು. ಹಾಗೆ ನಮ್ಮ ದೇಶಕ್ಕೆ ಚತುಷ್ಪದ ಯೋಜನೆ ಅಂತೇಳಿ ಮಾರ್ಗಸೂಚಿ, ಅಂದರೆ ಬೇಕಾದಷ್ಟು ಈ ನಮ್ಮ ದೇಶಕ್ಕೆ ಏನೇನು ಕೊಡುಗೆ ಬೇಕೋ ಅವರ ಕಾಲದಲ್ಲಿ ಆಗಿದೆ. ತುಂಬ ಯಶಸ್ವಿ ಕಾರ್ಯಕ್ರಮಗಳು ಈ ಮಹಾನ್ ನಾಯಕ ನೆರವೇರಿಸ್ಕೊಟ್ಟಿದ್ದಾರೆ. ನಮ್ಮ ದೇಶಕ್ಕೆ ಅಪಾರವಾದ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಅವರ ಒಂದು ನೆನಪು ಈ ದಿನ 101ನೇ ಒಂದು ಜನ್ಮ ದಿನಾಚರಣೆ ಆಚರಣೆ ಬಡವನಹಳ್ಳಿಯಲ್ಲಿ ನಾವೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಎಲ್ಲರೂ ಒಂಥರ ಈ ಹಬ್ಬದ ವಾತಾವರಣದ ರೀತಿಯಲ್ಲಿ ಈ ಕಾರ್ಯಕ್ರಮ ನೆರವೇರಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಮಂಡಲ್ ವತಿಯಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನೋತ್ಸವವನ್ನು ಮಧುಗಿರಿ ಬಡವನಹಳ್ಳಿಯಲ್ಲಿ ನಮ್ಮ ನಾಗರಾಜಣ್ಣವರ ಜೊತೆಯಲ್ಲಿ ಮಾಡಿದ್ದೀವಿ. ಭಾಳ ಹೆಮ್ಮೆ ಅನ್ನಿಸ್ತದೆ. ಹಿಂದೆ ಯಾರ್ಯಾರು ಸ್ವತಂತ್ರಕ್ಕೆ ಹೋರಾಟ ಮಾಡಿ ನಮ್ಮ ಸ್ವತಂತ್ರ ತಂದುಕೊಟ್ರು ಆ ವೀರರನ್ನೆಲ್ಲ ನೆನೆಸ್ಕೊಂಡು ಪ್ರಜಾಪ್ರಭುತ್ವ ಬಂದಾದಮೇಲೆ ಅಂಥ ಮೊದಲನೆಯ ವೀರ ಪ್ರಧಾನಿ ಅಂತಂದರೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ. ಅವರ ನಂತರ ಬಂದಿದ್ದು ನಮ್ಮ ಈಗಿನ ಮೋದಿಜಿಯವರು. ಇವರೇ ಇಲ್ಲ ಅಂದಿದ್ದರೆ ನಮಗೆ ಇಲ್ಲಿ ಬಾಳಲಿಕ್ಕೂ ಕಷ್ಟ ಆಗ್ತಿತ್ತೇನೋ ಅನ್ನೋ ವಾತಾವರಣ ಸೃಷ್ಟಿ ಆಗ್ತಿತ್ತು. ಆದ್ದರಿಂದ ಈ ಜನ್ಮ ಜಯಂತಿಯನ್ನು ಆಚರಿಸೋದು ನಮಗೆಲ್ಲ ಹೆಮ್ಮೆ ವಿಷಯ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಬರ್ತ್ಡೇ 25ನೇ ತಾರೀಕು, ಡಿಸೆಂಬರ್ 25ನೇ ತಾರೀಕು ಮತ್ತು ಡಿಸೆಂಬರ್ ತಿಂಗಳು ಪೂರ್ತಿ ಎಲ್ಲ ಕಡೆ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಬಡವನಹಳ್ಳಿ ಮಿಡ್ಲ್ ಸ್ಕೂಲ್ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಮಕ್ಕಳ ಜೊತೆಯಲ್ಲಿ ಗಿಡ ನೆಡೋ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಮಹಾನ್ ನಾಯಕ ಅಂದರೆ ಅಸಾಧ್ಯ. ಅವರು ಸುಶಾಸನ, ಅವರ ದಿನಾಚರಣೆಯನ್ನು ಸುಶಾಸನ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಅವರು ನಮ್ಮ ದೇಶಕ್ಕೆ, ಅದರಲ್ಲೂ ವಿದ್ಯಾಭ್ಯಾಸಕ್ಕೆ ಅವರ ಕೊಡುಗೆ ಮಹತ್ವವಾದದ್ದು. ನಮ್ಮ 75 ವರ್ಷ ಕಳೆದ್ರೂ ಇಂಥ ಒಂದು ದಿನ ಬಂದಿರಲಿಲ್ಲ. ವಿದ್ಯಾಭ್ಯಾಸಕ್ಕೋಸ್ಕರ ಅವರು ತುಂಬ ಶ್ರಮಪಟ್ಟು ಸರ್ವರಿಗೂ ವಿದ್ಯಾಭ್ಯಾಸ ಬೇಕು ಅಂತ ಹೇಳಿ ಹಿಂದೆ ಮಹಾತ್ಮ ಗಾಂಧೀಜಿಯವರು ಜೈ ಕಿಸಾನ್ ಜೈ ಜವಾನ್ ಅಂತ ಹೇಳಿದ್ರು. ಹಾಗೆ ಇವರು ವಾಜಪೇಯಿ ಅವರು ಜೈ ಕಿಸಾನ್ ಜೈ ಜವಾನ್ ಜೊತೆಗೆ ಜೈ ವಿಜ್ಞಾನ್ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ರು. ಆ ವಿಜ್ಞಾನಿಗಳಾಗಬೇಕು ಅಂದರೆ ವಿದ್ಯಾಭ್ಯಾಸ ಮುಖ್ಯ ಅಂತ ಹೇಳಿ ತಮ್ಮ ಇದರ ಆಡಳಿತದಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಪ್ರತಿ ಒಬ್ಬ ಮನುಷ್ಯನ ವಿದ್ಯಾಭ್ಯಾಸನ ಹೊಂದಬೇಕು ಅಂತ ಹೇಳಿ ಮಹತ್ವವಾದ ಒಂದು ಯೋಚನೆ ಮಾಡಿದ್ರು. ಅವರು ಯಾರನ್ನೂ ವಿರೋಧ ಮಾಡಿದವರಲ್ಲ. ಇವತ್ತಿನ ರಾಜಕಾರಣಿಗಳು ಮಾತೆತ್ತಿದ್ರೆ ಅವಳೇನೋ ಇವಳೇನೋ ಅಂತ ಮಾತಾಡ್ತಾರೆ. ಆದರೆ ಅವರು ಯಾವತ್ತೂ ಇನ್ನೊಬ್ಬರನ್ನ ಹೀಯಾಳಿಸಿ ಮಾತಾಡಲಿಲ್ಲ. ಅವರ ಆಡಳಿತ ಅವಧಿಯಲ್ಲಿ ಅದೇ ಸೋನಿಯಾ ಗಾಂಧಿಯವರು ವಿರೋಧ ಪಕ್ಷದ ನಾಯಕಿಯಾಗಿದ್ದರು. ಅವರಿಗೆ ಪ್ರಶ್ನೆ ಮಾಡೋದಕ್ಕೆ ಗೊತ್ತಿರಲಿಲ್ಲ. ಆವತ್ತಿನ ದಿನ ಏನು ಕೇಳಬೇಕು, ಆಡಳಿತದಲ್ಲಿ ಒಳ್ಳೆ ಆಡಳಿತ ಬೇಕು ಅಂದರೆ ಏನು ಪ್ರಶ್ನೆ ಕೇಳಬೇಕು ಅಂತ ಇವರೇ ತನ್ನ ಕೈಯಾರೆ ಅವ್ರು ಬರೆದು ಕೊಟ್ಟಿದ್ದರು. ಈ ಥರ ಪ್ರಶ್ನೆಗಳನ್ನ ಕೇಳಿ ಅಂತೇಳಿ ಸೋನಿಯಾ ಗಾಂಧಿ ಅವರಿಗೆ, ವಿರೋಧ ಪಕ್ಷದ ನಾಯಕಿಗೆ. ಅದೇ ಥರ ಪಾಕಿಸ್ತಾನದ ಒಬ್ಬ ಪತ್ರಕರ್ತ ಲೇಡಿ, ನಾನು ನಿಮ್ಮನ್ನು ಮದುವೆ ಆಗ್ತೀನಿ, ನೀವು ಕಾಶ್ಮೀರನ ನಮ್ಮ ಪಾಕಿಸ್ತಾನಕ್ಕೆ ಬಿಟ್ಕೊಡಿ ಅಂದರು. ಖಂಡಿತ ನಾವು ಬಿಟ್ಕೊಡ್ತೀವಿ, ಪಾಕಿಸ್ತಾನ ಮದುವೆ ಮಾಡ್ಕೊಳ್ತೀನಿ, ಆದರೆ ಪಾಕಿಸ್ತಾನನ ನನಗೆ ವರದಕ್ಷಿಣೆ ಆಗಿ ಕೊಡಬೇಕು ಅಂತ ಹೇಳಿದ್ರು. ಇಂಥ ಮಾತನ್ನು ಯಾರು ಹೇಳೋದಕ್ಕೆ ಸಾಧ್ಯ? ಯಾವತ್ತು ಆ ಕಾಶ್ಮೀರ ಪಾಕಿಸ್ತಾನಕ್ಕೆ ಹೋದರೂ ಅದ್ರ ಜೊತೆಯಲ್ಲಿ ಕಾಶ್ಮೀರ ಕೂಡ ಪಾಕಿಸ್ತಾನ ಕೂಡ ನಮ್ಮ ದೇಶಕ್ಕೆ ಸೇರ್ತದೆ ಅನ್ನೋ ಉದ್ದೇಶ ಅವ್ರಿಗಿತ್ತು. ಅಂಥ ಒಂದು ರಾಜಕಾರಣಿ ಇನ್ನು ಸಿಗೋದಿಲ್ಲ. ಇಂಥ ಈ 2 ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ.